ಬಾ ಒಳಗ್ ಬಾ ಸುರೇಶ. ಅಕ್ಕವ ಬಾ ಒಳ ಬಾ ಅಕ್ಕವ. ಭಾರಿ ಗಿಚ್ಚಾಗಿತ್ತು ಅಂಗಡಿ. ನಾನಂದ್ರೇನು, ನನ್ನ ಪ್ಲ್ಯಾನ್ ಅಂದ್ರೇನು, ಅಕ್ಕವ ಯಾಕೆ ಒಳಗೆ ಬರಲಿಲ್ಲ? ಅಕ್ಕವ ಬಾರ್ರಿ ಅಕ್ಕವ ನೀವು. ಅಣ್ಣಾರ ಏನ್ರಿ ಇದು? ಕರೆನ ಇದು ನಮ್ಮ ಅಂಗಡಿ ಇನ್ನು ಮುಂದೆ ಭಾರಿ ಮಾಲಾಕ್ಷರ್ ಬಿಡ್ರಿ. ಅಲ್ರಿ ಅವ್ರು ಯಾಕೆ ಇಷ್ಟು ಹೊಸ ಅಂಗಡಿನ ನಮಗೆ ಕೊಟ್ಟು ಹೊಂಟಾರ್ರಿ? ಏನಿಲ್ಲ ಅಕ್ಕವ, ನಾನು ಈ ಅಂಗಡಿ ಮಾಡಕ್ಕೆ ಈ ಕೌಂಟ್ರ್ ಅದಲ್ಲ ಅದನ್ನು ಮಾಡಕ್ಕೆ ನನ್ನ ಹತ್ರ 2 ಲಕ್ಷ ಸಾಲ ಇಸ್ಕೊಂಡಿದ್ನ. ಆಮೇಲೆ ಮಾಲಕ್ಕೆ 2.5 ಲಕ್ಷ ಸಾಲ ಇಸ್ಕೊಂಡಿದ್ದ. ಒಟ್ಟು 4.5 ಲಕ್ಷ ನನ್ನ ಹತ್ರ ಸಾಲ ತೊಗೊಂಡಿದ್ದ ಈ ಅಂಗಡಿ ಮಾಡ್ಬೇಕಂತೇಳಿ ಆ ಯಜಮಾನ. ಅವ ಏನು ಮಾಡ್ದ, ನಾವು 1 ವರ್ಷದವರೆಗೂ ಕಾದೆ, ಬಡ್ಡಿಯಾರ ಬಡ್ಡಿಯಾರ ಕೊಡ್ತಾನಂತ ಕಾದೆ. 1 ರೂಪಾಯಿ ಹಸುಲು ಇಲ್ಲ, ಬಡ್ಡಿ ಇಲ್ಲವ ತಂಗಿ. ಏನು ಮಾಡೋಣಕ್ಕವ ನಾವು ಹೇಳಿ ನೀನ? ನಾನು ಬಡ್ಡಿ ರೊಕ್ಕದ ಮ್ಯಾಗ ಬದುಕತ್ನಲ್ವಾ. ಹೌದ್ರಿ ಅಣ್ಣಾರ, ಹೌದ್ರಿ. ಈಗ ಪೂರಾ ಎಲ್ಲ ಬಿಟ್ಟ ಕೊಟ್ಟು ಹೋಗ್ಬಿಟ್ರನ್ರಿ? ಅವ ಎಲ್ಲಿ ಬಿಡ್ತಾನೆ ಯವ್ವ? ಅಯ್ಯೋ, ಕೋರ್ಟ್ಗೆ ಹೋಗ್ತೀನಿ, ಕಚೇರಿಗೆ ಹೋಗ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾರಿ ಹಾರಾಡ್ದ. ನಾನು ಬರ್ದು ಕೊಟ್ಟಿದ್ನಲ್ಲ ನಮಗೆ ಕಾಗ್ದಾನ, ಅದನ್ನು ಹಣಿಗಿಟ್ಟೆ. ತಗೋಪ್ಪ, ನೀನ ಬರ್ದು ಕೊಟ್ಟಿದ್ದಿ, ಹಾಕ್ಕೋಬೋದು ಮುಟ್ಗೋಲ್ ಅಂತಂದು ಈ ಕಾಗದ ಇಟ್ಕೊಂಡು ನಾನು ಹೋಗ್ತೀನಿ, ನಾನು ಕೋರ್ಟ್ ಕಚೇರಿ ನಾನು ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂದಮ್ಯಾಗ ನಿನ್ನ ಸವಾಸನ ಬೇಡ ಅಂತಂದು. ಪಾಪ ಮಕ್ಕಳೆಲ್ಲ ಬೆಂಗಳೂರಾಗಿರ್ತಾರ, ಮೊದಲಿಂದ ವ್ಯವಹಾರ ಮಾಡಿದತ್ನ ಗಣಮಗ ಮಾಡ್ಬೇಕಂತ ಹೋದ. ಏನು ಮಾಡ್ತಿದ್ದಿ? ಆಗೋದಲ್ಲ, ಎಲ್ಲರಿಗೂ ಇರ್ಬೇಕಲ್ಲವ ಅದೃಷ್ಟ ವ್ಯಾಪಾರ ಮಾಡೋದು ಅಕ್ಕವ. ಅದಕ್ಕೆ ನಾನು ಮುಟ್ಕೊಳಕ್ಕೆ ನೀನೀಗ ನಾನು ತೊಗೊಂಡಿನಿ. ನನಗಿವೆ ಎಲ್ಲ ಬಗೆಹರಿಯೋದಿಲ್ಲ ಅಂಗಡಿ ಪಾಂಗಡಿ. ಮತ್ತು ನನ್ನ ದೋಸ್ತ ನನಗೆ ಶ್ಯೂರಿಟಿ ಕೊಡ್ತೀನಂದ ಸಾಲಕ್ಕೆ, ಹಾಗಾಗಿ ನನ್ನ ದೋಸ್ತು ಕೊಡಕತ್ತೀನಿ ನೋಡವಾ. ಈಗ 4.5 ಲಕ್ಷ ನೀವು ನಮ್ಮರನ್ನು ಇದಕ್ಕೆ ನಾನು ಬರೀ 4.5 ಲಕ್ಷಕ್ಕೆ ಕೊಡ್ತೀನಿ, ಬಡ್ಡಿ ಬಾಚಿಲ್ಲ ನನಗೆ. ನೋಡವ, ಯಾವಾಗ ನೀವು ವಾಪಸ್ 4.5 ಲಕ್ಷ ಕೊಡ್ತೀರಿ ಕರೆಕ್ಟಾಗಿ ಹೇಳ್ರಿ. ಏನು ತಿಂಗಳ ಬಡ್ಡಿ ಕೊಟ್ಟು ಮುಟ್ಸಾರೋ ಮತ್ತು ಒಂದೇ ಸರಿಗೆ ಏನೋ ಒಟ್ಟು ಅಮೌಂಟು ಕೊಡ್ರ? ಅಣ್ಣಾರ ಒಂದು 2 ನಿಮಿಷ ನಾವು ಮಾತಾಡ್ಕೊತೀವ್ರಿ. ಯಾಕಂದ್ರೆ ಹೆಂಗೆ ಕೊಡ್ಬೇಕು ಏನು ನಾವೇನು ಯೋಚನೆ ಮಾಡಿಲ್ಲ. ಮತ್ತು ಇವರು ಹಿಂಗೆ ನೋಡಿ ಬರಂಬ ಹಿಂಗೆ ಅಂಗಡಿ ಐತಂತ ನಮ್ಮ ದೋಸ್ತ್ ಹೇಳಕತ್ತಾನ ಅಂದ್ರೆ ಹಾಗಾಗಿ ಬಂದಿನ್ರಿ. ಒಂದು 2 ನಿಮಿಷ ಟೈಮ್ ಕೊಡ್ರಿ. ಅಯ್ಯಯ್ಯ, ಯಾಕಾಗ್ಲಿವ? ಆಗಲಿ, ನೀವು ಮಾತಾಡ್ತೀರಿ. ನಾವು ಮೆಲ್ಲಕ್ಕೆ ಹೋಗಿ ಇಲ್ಲೇ ಪಾನ್ ಅಂಗಡ್ಯಾಗ ಒಂದು ಪಾನ್ ಕಡ್ಸ್ಕೊಂಬರ್ತೀನಿ. ನಾವು ಎಲಡ್ಕಿ ಮನುಷ್ಯರವ, ನಮಗೆ ನುಸ್ತಾ ಎಲಡ್ಕಿ ಬೇಕು. ಬಳತ್ತಾಗಿತ್ತ ನನಗೂ ಎಲಡ್ಕಿ ತಿನ್ಲಾರ್ದ ನೀವು ಮಾತಾಡ್ತೀರಿ. ಬರ್ತನ. ಪೂರ್ವಕ್ಕೆ ಐತಿ ಕೌಂಟ್ರ್, ಚಲೋ ಆತ. ಓಹೋ, ಇಲ್ಲೊಂದು ಸ್ಟೋರ್ ರೂಮ್ ಐತಿ. ಅಯ್ಯೋ, ಇಲ್ಲಿ ನೋಡ್ಬಾ, ಇಲ್ಲಿ ಸಂಗೀತ ಬರ್ತಿ ಮಾಲ್ ಐತಿ. ಬರ್ರಿ ಇಲ್ಲಿ. ಖುಷಿ ಪಡ್ಬೇಕು. ನಿಂದು ಏನು ಗೋಳು ನೋಡಿಲ್ಲ, ಯಾಕೆ ಹೆಂಗೈತಿ ಅಂಗಡಿ? ಬೆಂಕಿಗೈತಿ, ಮಾಲ್ ಐತಿ, ಎಲ್ಲ ಐತಿ. ಅಲ್ಲಿ ಒಂದಿಟ್ಟು ಮಾಲ್ ಐತೆ. ಆಮೇಲೆ ಅತ್ಲ ಕಡೆಗೆ ಎಡಕ್ಕೆ ಇನ್ನೊಂದು ಮೆಡಿಕಲ್ ಶಾಪ್ ಮಾಡಕೈತಿ ನಮಗೆ, ಅಲ್ಲೂ ಮೆಡಿಕಲ್ ಶಾಪು ಮಾಡ್ಬೋದು ನಾವು. ಇನ್ನೇನು ಭರ್ಜರಿ ವ್ಯಾಪಾರನ ವ್ಯಾಪಾರ, ರೊಕ್ಕನ ರೊಕ್ಕ. ನಾನು ಇದ್ರದ್ದು ರೋಡಿಗೆ, ಸರ್ಕಲ್ ರೋಡಿಗೆ, ಮೇನ್ ರೋಡಿಗೆನ ಒಂದು ಸೈಟ್ ನೋಡೀನಿ, ಬರೀ 9 ಲಕ್ಷ ಅಂತ. ತೊಗೊಂಡ್ಬಿಟ್ವಿ ಅಂದ್ರೆ ಮುಗಿದು ಹೋತು. ಮುಂದ್ಲೋಸನತ್ಲೇನ ದ್ವಾಡದೊಂದು ಡೂಪ್ಲೆಕ್ಸ್ ಮನಿನ ಕಟ್ಸ್ಬಿಡಣ, ಏನಂತಿ? ಅಲ್ರಿ, 1 ನಿಮಿಷ ತಡ್ರಿ. ಈಗ 4.5 ಲಕ್ಷಕ್ಕೆ ಅಸಲು ಬಡ್ಡಿ ಅಂದ್ರೆ ತಿಂಗಳ ಎಷ್ಟು ಕಟ್ಬೇಕಾಗತ್ತ ಏನು ಕೇಳ್ಕೊರಿ. ಆಮೇಲೆ ಅಲ್ರಿ, ಈಗ ನಾವು ಆ ಅಂಗಡಿ ಬಿಟ್ಟು ಊರು ಬಿಟ್ಟು ಇಲ್ಲಿ ಬಂದ್ವಿ ಅಂದ್ರೆ ಒಂದು ಬಾಡಿಗೆ ಮನೆ ನೋಡ್ಕೋಬೇಕು, ಮತ್ತು ಭಾಳ ಕಷ್ಟ ಆಗತ್ತೆ ರೀ. ಆಮೇಲೆ ಅದೇನು ಸಹಿ ಮಾಡ್ತೀನಿ ಅಂತ ಹೇಳಿರಿ ನೀವು, ಅದೇನೋ ಶ್ಯೂರಿಟಿ ಅಕ್ಕಿನಿ ಏನೇನು ಅಂತಾರಲ್ಲ, ಏನದು? ನೀ ಅದ್ರ ತಲೆ ಕೆಡ್ಸ್ಕೊಬೇಡ. ನಾವೊಂದು ಬಾಡಿಗೆ ಮನಿನೂ ನೋಡಿಟ್ಟಿನಿ, ಬರೀ 3,000 ಮನಿ ಬಾಡಿಗೆ ಭಾಳ ಇಲ್ಲ. 3,000 ಭಾಳಲ್ಲ ನಿಮ್ಗೆ? ಅಲ್ರಿ, ಅಲ್ಲಿ ಅಂಗಡಿ ಮಾಡಕ್ಕೆ ಅಡ್ವಾನ್ಸ್ ಕೊಟ್ಟಿವಲ್ಲ, ಅದ್ರದ್ದು ರೊಕ್ಕದ ಬಡ್ಡಿ ಕಟ್ಟಕತ್ತೀವಿ, ನೆನಪೈತೇನ? ಆಮೇಲೆ ಮಾವರು ಈ ಮನೆಗೆ ಇರ್ಬೇಕಂದ್ರೆ ನೀವು ರೊಕ್ಕ ಕೊಡ್ಬೇಕಂತ ಹೇಳ್ಯಾರ, ಅದನ್ನ ರೊಕ್ಕ ಕೊಡ್ಬೇಕು ನೀವು, ಅದನ್ನು ಮರ್ತೀರೇನ? ಅಯ್ಯ, ನೀನ ಪೆದ್ದಿನವ ಇದು. ಇನ್ನು ಆ ಮನೆಗೆ ಇರ್ತೀವನ, ಇನ್ನೇನೈತೆ ರೊಕ್ಕ ಕೊಡೋದು? ಆ ಮನೆಗೆ ಇರ್ತೀವಂದ್ರೆ ಬಾಡಿಗೆ ಕಟ್ದಂಗೆ ಕಟ್ಬೇಕಾಗಿತ್ತು 5,000. ಅದು ಆ ಎಲ್ಲ ಹರ್ಕಲ್ ಮುರ್ಕಲ್ ಮನೆಗೆ 5,000 ಕಟ್ಟಕತ್ತಿದ್ವಿ. ಆ ಮನೆ ತೋರಿಸ್ತೀನಿ ನಿನಗ. RCC ಬಿಲ್ಡಿಂಗು, ಬರೀ 1.5 ವರ್ಷ ಆಗೈತಿ ಓಪನಿಂಗ್ ಆಗಿ. ನೀ ನೋಡಿದ್ರೆ ದಂಗ ಹಾಕಿದಿ. ನಾನು ಎಲ್ಲ ಪ್ಲ್ಯಾನ್ ಮಾಡೀನಿ. ನೀನು ಆ ಶ್ಯೂರಿಟಿಗೆ ಹುಟ್ಟಿದೆಲ್ಲ ತಲೆಕಿಸ್ಕೊಬೇಡ. ನಾದೀನಿ 4.5 ಲಕ್ಷಕ್ಕೆ 3,000 ಬಾಡಿಗೆ ಕಟ್ಟಿ ನಾವು ದಿನಾನು ಒಂದು 5,000 ಅನ್ಕ ನಮ್ಗೆ ಅಂಗಡಿದು ಮಾಲಿಂದ ತೆಗೆದ್ರು ನಮ್ಗೊಂದು 2,000 ಉಳಿತೈತೆ ತನಕ ಆರಾಮ್ ಇರ್ಬೋದು ನಾವು, ನನಗನ್ಸೋ ಪ್ರಕಾರ. ಹೌದಿಲ್ಲ? 37 60,000 ಆಗುತ್ತಾ? ಸುಮ್ಮನೆ ಹೇಳೋದು ಕೇಳು. ತಿಂಗಳಿಗೆ ಏನ್ರಿ, ತಿಂಗಳ 60,000 ಉಳಿತೈತೆ ನಮ್ಗೆ? 60,000 ಲಾಭನಾ? ದಿನ 5,000 ಆಗಲಿ. ಅಲ್ಲಲ್ಲಿ ಇಷ್ಟು ದೊಡ್ಡ ಅಂಗಡಿ ಐತಿ,
ಅಬ್ಬಬ್ಬ ಅಂದ್ರೆ ಎಷ್ಟಾಗ ದಿನಕ್ಕೆ ಒಂದು 6,000 7,000 ಆಗಲ್ಲಂತೀನಿ ನೀನು. ಕಿರಾಣಿ ಏನಿಲ್ಲ, ಬರೀ ಒಂದು ಕೆ ಜಿ ರವ, ಒಂದೆರಡು ಎಣ್ಣೆ ಪ್ಯಾಕೆಟ್ ತೊಗೊಂಡ್ರೆ ನಮ್ದ ನೋಡ್ತಿಲ್ಲ ನೀನು 600 ರೂಪಾಯಿ ಆಗುತ್ತೆ. ನಿನಗೇನು ಕಿರಾಣಿ ಅಂಗಡಿ ವ್ಯಾಪಾರ ಮಾಡಿ ಗೊತ್ತಿಲ್ಲ ನಂಗಿಲ್ಲ, ಏನಿಲ್ಲ. ಅದ್ರಾಗ ಮಿಂದ ಹೇಳಕತ್ತೀವಿ ಮತ್ತು ಆಗೋದಿಲ್ಲನ, ಅಷ್ಟು ಉಳಿತಾಯ ಆಗೋದಿಲ್ಲ ಅಂತೀನಿ. 2,000 ಬೇಡಲ್ಲಿ, 1,000 ಉಳಿಲಿ, ನಮ್ಗೆ ಅಲ್ಲೂ ಲಾಭನ. ಲುಕ್ಷೇನೇನೈತಿ ನಾ ಹೇಳೋದು ಕೇಳು. ಒಂದು 10,000 ನಮ್ಮದು ಪುಟ್ಟಕ್ಕೊಂದು ಅದು ಖರ್ಚಂದ್ರೂ 10,000. ಯಾಕೆ ತಿಳ್ಕಿಶುಂತಿ? ನೀವು ಹೇಳೋದು ಖರೇನಾ? ಅದ್ರದ್ದೇನೋ ಶ್ಯೂರಿಟಿ ಅಂದ್ರಲ್ರಿ, ನಂಗೆ ಅದ್ರದ ಏನೋ ಬ್ಯಾಡ ಅನ್ಸತ್ರಿ. ಯಾಕಂದ್ರೆ ಮೊನ್ನೆ ಟಿವ್ಯಾಗ ನೋಡಕತ್ತಿದ್ ನಾನು, ಯಾನೋ ಒಬ್ಬವ ಬ್ಯಾಂಕ್ನಾಗ ಸಾಲ ತೊಗೊಂಡಿದ್ನಂತ, ಯಾರ ಇನ್ನೊಬ್ಬ ಶ್ಯೂರಿಟಿ ಹಾಕಿದ್ನಂತ, ಅವ್ರ ಮನೆ ಮುಂದೆ ಇವ್ರು ಶ್ಯೂರಿಟಿ ತೊಗೊಂಡವ್ನ ಮನೆ ಮುಂದೆ ಹೋದ್ರಂತ, ಅವನ್ ಏನೋ ಕುಣ್ಸತ್ನಂತ, ಹಿಂತಿ ಮಕ್ಳಿಗೆಲ್ಲ ವಿಷ ಕುಡಿಸಿ ಇಂಥವೆಲ್ಲ ಭಾಳ ನೋಡಿವ್ರಿ. ಅದಕ್ಕೆ ಬ್ಯಾಡ್ರಿ, ಬೇಕಾದ್ರೆ ಇದನ್ನ ತೊಗೊಳಣ, 4 ಲಕ್ಷ ಅಲ್ಲ ಕಟ್ಕೊಂಡು ತೊಗೋಣ, ಅಸಲು ಬಡ್ಡಿ ಎಷ್ಟಾಗುತ್ತೆ ಅಷ್ಟು ತಿಂಗಳ. ಬ್ಯಾಡ್ರಿ, ಶ್ಯೂರಿಟಿ ಎಲ್ಲ ಹಾಕ್ಬ್ಯಾಡ್ರಿ. ನೋಡ, ಅವ ಈಗ ನಮ್ಗೆ ಈ ಅಂಗಡಿ ಕೊಡ್ಸಕತ್ತಿರೋದ ಯಾಕೆ ಕಾರಣಕ್ಕಂದ್ರೆ, ಅಂದ್ರೆ ಕೊಡಕತ್ತಿರೋದ ಕಾರಣ ನಾವು ಅದಕ್ಕೆ ಶ್ಯೂರಿಟಿ ಹಾಕ್ತೀವಿ ಅನ್ನೋದಕ್ಕೆ ಕೊಡಕತ್ತಾನ. ಇಲ್ಲ ಅಂದ್ರೆ 4 ಲಕ್ಷಕ್ಕೆ ಬಡ್ಡಿ ತೊಗೊಂಡು ಬೇಕಾದಂಗೆ ಕೊಡವ. ನಿನಗೆ ಗೊತ್ತಾಗೋದಿಲ್ಲ ವ್ಯವಹಾರ. ಇದು ಕೂಟ ಐತೆ ಅಂಗಡಿ, ವ್ಯಾಪಾರ ಚಲೋ ಆಗೇ ಆಗುತ್ತಾ. ಜಾಸ್ತಿ ತಲೆ ಕೆಡಿಸ್ಬೇಡ. ಇವತ್ತು ಹೋಗುನೀಗ ಇವ್ರ ಹತ್ರ ಮಾತಾಡೋಣ. ಅಲ್ಲಿ ಏನು ಭಾಳ ಇಲ್ಲಲ್ಲ ಮಾಲ್, ಅದು ನಾವೇನು ಕಮ್ಮಿ ವ್ಯಾಪಾರ ಮಾಡಕತ್ತಿದ್ವಿ, ಅದರಲ್ಲಿ ಅಲ್ಲೂ ವ್ಯಾಪಾರ ಚಲೋನೇ ಇತ್ತು ಬಿಡು. ಅಂಗಡಿ ಸಣ್ಣದಾದ್ರೂ ವ್ಯಾಪಾರ ಭರ್ಜರಿ ಇತ್ತು. ಆತು, ಇವತ್ತ ಹೋಗುನು. ಹೋಗಿ ಅವಾಗ ಅಪ್ಪಗೆ ಹೇಳಿ ನಮಗೆ ಏನೇನದು ಸಾಮಾನನ್ನ ಎಲ್ಲ ಕಟ್ಟಿಟ್ಬಿಡಿ ಇವತ್ತು ರಾತ್ರಿ. ಇವತ್ತೊಂದಿನ ರಾತ್ರಿ ಮಕ್ಕಳದ ಬೇಡ, ನಾನು ನೀನು ಕಟ್ಟಿಗೆ ಮುಂಜಾನೆ ಇಲ್ಲಿ ಬಂದ್ಬಿಡೋಣ. ಆ ಮನೆ ನೋಡಿನಿ 30,000 ಅಡ್ವಾನ್ಸ್ ಅಂತ ಕೊಟ್ಬಿಡೋಣ ಬಂದು. ಅಲ್ರಿ, ನಿಮ್ಮ ಹತ್ರ 30,000 ಅಡ್ವಾನ್ಸ್ ಇಲ್ಲಲ್ಲ, ಹೆಂಗೆ ಕೊಡ್ತೀರಿ? ರೊಕ್ಕ ಎಲ್ಲೈತಿ ನಿಮ್ಮ ಹತ್ರ? ಅಯ್ಯ, ಇವನ ಕೊಡ್ತಾನೆ ಎಲ್ಲ ಉಮಾಪತಿ. ನೀ ಅದ್ರ ತಲೆನ ಕೆಸ್ಕೆಬೇಡ. ಅವ ಬಂದಂದ್ರೆ ಸುಮ್ಮನೆ ಹೂವನ್ನು ಏನು ಖ್ಯಾತಿ ತೆಗಿಬೇಡ, ಹೇಳಿ ನೋಡು. ಆತೋರಿ, ಪುಟ್ಟಕ್ಕನ ಇಲ್ಲೇ ಎಲ್ಲಾರ ಒಂದು ಸಾಲಿಗೆ ಹಚ್ಚನು. ಹೆಂಗೂ ಈಗ ಸಾಲ್ ಸುಟಿ ಐತಾ, ಇನ್ನು ಮತ್ತೆ ಚಲೋ ಆತಂದ್ರೆ ಇಲ್ಲೇ ಹೊಕ್ಕಾಳ. ಅಷ್ಟ ಮಾಡಂತವ್ರಿ, ಹಂಗೆ ಮಾಡ. ಅಕ್ಕವ ಏನಂತವಾ ಮಾತಾಡಿದ್ರ? ಹ್ಞೂ ರೀ ಅಣ್ಣಾರ, ಮಾತಾಡೀವ್ರಿ. ನೋಡ್ರ, ಬಂದು ಓಪನ್ ಮಾಡ್ಕೊರಿ. ಮಾಲೆಲ್ಲ ಐತಿ, ಮಸ್ತ್ ಐತೆ ಅಂಗಡಿನ, ವ್ಯಾಪಾರ ಮಾಡ್ಕೊಂಡವ್ರಿ. ತಿಂಗಳ ನಂಗೆ 10,000 ಬಂದ್ಬಿಡ್ಬೇಕು. ಬರೀ 10,000 ಅಸಲು, ಮತ್ತು ನಂಗೆ 4,500 ಬಡ್ಡಿ ಬರಬೇಕು. ಒಟ್ಟು 14,500 ಕೊಟ್ಬಿಡ್ರಿ. ದೋಸ್ತ, ಬಡ್ಡಿದಾಗಲಿ ಅಸಲ್ದಾಗಲಿ ಚಿಂತೆ ಮಾಡಬೇಡ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಆತಪ್ಪ. ಮತ್ತು ನಾನು ನಾಳೆ ಬ್ಯಾಂಕಿಗೆ ನೀವು ಬರ್ಬೇಕು ನೋಡಿ, ಸೈನ್ ಮಾಡಕ್ಕೆ. ನೀವು ಯಾವತ್ತು ಬರ್ತೀರಿ? ಆ ಮನೆ ನೋಡಿದ್ದೆಲ್ಲ ಬಂದ್ಬಿಡು. ಎಲ್ಲ ಸಾಮಾನು ತೊಗೊಂಡು ಶಿಫ್ಟ್ ಆಗ್ಬಿಡ್ರಿ. ನಾ ಬರಲ್ಲ, ನಂದೊಂದಿಟ್ಟು ಬೇರೆ ಕೆಲಸ ಐತೆ, ನಾವು ಹೋಗ್ಬೇಕು. ಬಡ್ಡಿ ವಸೂಲಿದೈತಪ್ಪ ನಂದು. ಫೈನಾನ್ಸ್ ಮಾಡೋದಂದ್ರೆ ಸುಮ್ಮನಲ್ಲಪ್ಪ. ನೋಡು, ಅವೆಂಥವು ಕೇಕು ಪಾಕು ಚಾಕ್ಲೇಟು ಎಲ್ಲ ಅದಾವು. ಅಕ್ಕವ ಬೇಡ, ಸ್ವೆಟ್ರಸ್ ಹಾಕ್ತೀನಿ, ನಾಳೆ ಬರಕಂತೀರಂತ. ಹ್ಞೂ ರೀ ಅಣ್ಣಾರ, ಆತ್ರಿ. ಯವ್ವ ಏನು ಸಿಕ್ಕೈತವ ಇವ? ಯಾಕವ ಗೀತಾ ಹಂಗೆ ಕುಂತಿ? ಹೋಗು, ಒಳಗೋಗಿ ಅಡ್ಡರಾಗ. ಹ್ಞೂ ರೀ ಮಾವರ, ಹೊಕ್ಕೀನ್ರಿ. ಅವಾಗ ಫೋನ್ ಮಾಡಕತ್ತೀನಿ ರೀ, ಅವ ಫೋನ್ ಎಬ್ಬಿಸ್ಬಲ್ರಿ, ಅದಕ್ಕೆ ಸುಮ್ಮನೆ ಕುಂತಿದ್ದೀನಿ ರೀ. ಹಳದವ ಕರೆಂಟ್ ಒಂದು ತೆಗ್ದಾನವ, ನಾ ಹೊರಗೆ ಅಂಗಡಿ ಕಟ್ಟಿ ಕುಂತಿರ್ತೀನಿ. ಇಲ್ಲಡ ಇವ ಶಿಕಿ, ಅದು ಬೀಸಿನ ಕಿತ್ತಲ್ವ, ಎಲ್ಲಿಟ್ರಿ? ಮಾವರ, ಪುಟ್ಟಕ್ಕ ಆಟ ಆಡಕ್ಕೆ ತೊಗೊಂಡು ಮುರಿದು ಬಿಟ್ಟಾಳ್ರಿ ಅದನ್ನು. ಅದಕ್ಕೆ ಅತ್ತಿಯರು ತೊಗೊಂಡು ಒಲೆಯಾಗಿಟ್ಟು ಉರಿದು ಬಿಟ್ಟಾರಿ. ನಿಮ್ಮ ಅತ್ತಿಗೆ ತಡಕನ ಆಗ್ಬಾರ್ದು. ಅದಕ್ಕೊಂದಿಟ್ಟು ಏನರ ಯಾವರ ಈಕಿ ಪುಟ್ಟಕ್ಕನು ರಟ್ಟು ಪಟ್ಟು ಸಾಲಿ ಬುಕ್ಕದ್ದು ಹಚ್ಚಿ ವಾಪಸ್ ಚಂದಾಗ ಒಂದೆರಡು ಹೊಲಿಗೆ ಹಾಕಿದ್ವಿ ಅಂದಿದ್ರು, ಕೈ ಹೊಲಿಗೆ ಅಕ್ಕಿತ್ತಿಲ್ಲ ಅದು ಬಿಸಣ್ಕಿ. ಆಗಲೇ ಒಲೆಯಾಗ ತುರುಕಿ ಉರಿದಿಟ್ಟಾಳ ಅದನ್ನಾಗಲೇ ಬೆಂಕಿ ಹೆಚ್ಚಿ. ಆತುರುವ ಅಡಿ ಕಟ್ಟಿ ಕುದಿರ್ತಿದ್ದಾರೆ. ಯವ್ವ ಪರಮಾತ್ಮ. ರಿಂಗಾತ. ಹಲೋ ಅವ್ವ. ಅಕ್ಕ, ಗೀತಕ್ಕ, ನಾನು ಶಾರದಾ. ಓ ಶಾರದಾ, ಆರಾಮದಿಯಮ್ಮ? ಅವಿಲ್ಲನಲ್ಲಿ ಅಕ್ಕ. ದೊಡ್ಡವ್ವ ಮತ್ತು ಅಣ್ಣ ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾರ. ಏನು ಹೇಳಕತ್ತಿದಿ? ಅವು ಯಾಕೆ ಹೋಗ್ಯಾಳ? ಅದೇನಾತಂದ್ರಕ್ಕ, ಗಿರ್ಜವತ್ತಿದಾಳಲ್ಲ
ಸಡನ್ನಾಗಿ ಮಾವನ ಕರ್ಕೊಂಬಂದು ಮೊದಲು ಜಗಳ ಮಾಡಿಬಿಟ್ಲು ಅಪ್ಪನ ಜೊತೆಗೆ ಅವನ ಜೊತೆಗೆ. ಆಮೇಲೆ ನಮ್ಗೆ ಅಷ್ಟು ಬೇಕು ಇಷ್ಟು ಬೇಕು ಆಸ್ತಿ ಅಂತಂದು ಗುದ್ದಾಡಕತ್ಲಲ್ಲ, ಅದಕ್ಕೆ ದೊಡ್ಡವನ್ ಕರ್ಸಿದ್ರ. ಅಪ್ಪಾಜಿ ಈಗ ಏನಾಗೈತೆ ಅಂದ್ರೆ ದೊಡ್ಡವನ ಮ್ಯಾಗು ಅಣ್ಣನ ಮ್ಯಾಗು ಅಪ್ಪಾಜಿ ಮ್ಯಾಗು ಮಮ್ಮಿ ಮ್ಯಾಗು 4 ಮಂದಿ ಮ್ಯಾಗು ಕಂಪ್ಲೇಂಟ್ ಕೊಟ್ಟಾಳ. ನಾವು ಒಬ್ಬೇಕೆ ಅದೀನಿ ಮನ್ಯಾಗ, ಯಾರೂ ಇಲ್ಲೀಗ. ಅಯ್ಯಯ್ಯ, ಆಕಿ ಯಾಕೆ ಹಂಗೆ ಮಾಡತ್ತ ಅತ್ತಿ? ಏನು ಬಂತಕಿಗೆ? ಆಸ್ತಿ ಬೇಕಂತ ಅದ್ರ ಸಂಬಂಧ ಗಲಾಟೆ ಆಕತ್ತೈತಿಲ್ಲಿ. ಮೊನ್ನೆ ಬಂದ್ಲಲ್ಲ ಅವತ್ತಿನ್ನೂ ದೊಡ್ಡವ ಮತ್ತು ಅಣ್ಣ ಬಂದಿದ್ದಿಲ್ಲ. ಅವತ್ತು ಬಂದಕ್ಕೆ ಏನು ಮಾಡಿದ್ಲು, ಅಪ್ಪನ ಮ್ಯಾಗ ತನ್ನ ಸೆರಗು ಒಗದು ಅವ ಅದನ್ನಲ್ಲಿ ಮಾವ ವಿಡಿಯೋ ಮಾಡ್ಕೊಂಡ. ಅದನ್ನು ಹೋಗಿ ಪೊಲೀಸರಿಗೆ ಕೊಟ್ಟಾಳ. ನನ್ನ ಸೆರಗು ಹಿಡ್ದು ಎಳ್ದಾರ್ರಿ, ನಾನು ಹೊಡೆದಾರ್ರಿ ಅಂತಂದು. ಅದಕ್ಕೆ ದೊಡ್ಡ ಜಗಳನ ಆಗೈತಿ. ದೊಡ್ಡವನ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ಲಲ್ಲ, ಅದಕ್ಕೆ ಎತ್ತಿದ್ದಿಲ್ಲ. ಈಗ ಎತ್ತಿದ್ ಜ್ಞಾನ ನನಗೂ ಹೆದರಿಕೆ ಆಯ್ತು ಯಾರ್ದೇನಂತಂದು ಎತ್ತಿದ್ದಿಲ್ಲ. ನಾವು ಒಬ್ಬೇಕಿದ್ದೀನಿ ಈಗ. ಅಯ್ಯಯ್ಯ, ಇಷ್ಟೆಲ್ಲ ಆಗೈತಿ. ಅವನು ಫೋನ್ ಮಾಡಿಲ್ಲ, ಅಣ್ಣನೂ ಫೋನ್ ಮಾಡಿಲ್ಲಲ್ಲ. ಅಯ್ಯೋ ಅಕ್ಕ, ಕೈ ಚೀಲದಾಗ ಇತ್ತು ಫೋನು. ಬಂದು ಹಿಂಗೆ ಒಳ ಬಂದು ಕೈ ಚೀಲ ಇಟ್ಟು ಕೈಕಾಲು ಮರಿ ತೊಗೊಂಬರಕ್ಕೆ ಬಂದಾಳ. ಇನ್ನೂ ಕೈಕಾಲು ಮರಿ ತೊಗೊಂಡೇ ಇಲ್ಲ, ಆಗಲೇ ಬಂದು ಕರ್ಕೊಂಡು ಹೋಗ್ಯಾರ. ಹಾಗಾಗಿ ಯಾರಿಗೂ ಏನೂ ಹೇಳಿಲ್ಲ. ನನಗೂ ಏನು ಮಾಡ್ಬೇಕಂತ ಗೊತ್ತಾಗೋಲ್ಲಕ್ಕ. ನನಗೆ ನೋಡಿದ್ರ ಇಲ್ಲಿ ಹುಷಾರಿಲ್ಲ. ಹೇಳಿಲ್ಲ ನಾವು ಏನಾರ? ಹೇಳಿದ್ಲಂತ. ಅವು ಫೋನ್ ಮಾಡಿ ಹೇಳಿಲ್ಲಂತ ದೊಡ್ಡವ. ಅದಕ್ಕೆ ಅಷ್ಟೇ ಗೊತ್ತು ನಂಗೆ. ಭಾಳ ಆರಾಮಿಲ್ಲ ನಿಂಗೆ? ಆರಾಮಿಲ್ಲ. ಅದಕ್ಕೆ ಅವು ಯಾಕೆ ಬರಲಿಲ್ಲ ಅಂತಲೇ ಕಾಯಕತ್ತಿದ್ದೆ. ಶಾರದಾ, ನೀನು ಫ್ರೀ ಇದ್ರೆ ಇಲ್ಲಿಗೆ ಬಂದ್ಬಿಡ್ತೇನ? ಬೇಕಾದ್ರೆ ನಾನು ನಿನಗೆ ಫೋನ್ಪೇಗೆ ರೊಕ್ಕ ಹಾಕ್ಲೇನ? ಅಕ್ಕ, ಫೋನ್ಪೇಗ ಬಸ್ನ ಫೋನ್ಪೇ ಎಲ್ಲ ನಡೆಯಲ್ಲಕ್ಕ. ತಡಿ, ಮನ್ಯಾಗ ಅವ್ವ ಜೀರಿಗೆ ಡಬ್ಬ್ಯಾಗ ಸಾಸಿವೆ ಡಬ್ಬ್ಯಾಗ ಇಟ್ಟಿರ್ತಾಳ, ಅದ್ರಾಗ ಎಷ್ಟು ಅದಾವ ನೋಡ್ತೀನಿ. ಅಯ್ಯ, ನಾ ನೋಡು ಆಧಾರ್ ಕಾರ್ಡ್ ಐತಲ್ಲ, ಮತ್ತೆ ಇದಕ್ಕೆ ರೊಕ್ಕ ಹಾಕ್ತಿ ಬಿಡು. ಈಗ ನಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವಾಗ ಹೇಳಿ ಬಂದ್ಬಿಡ್ಲೇನು ಹಿಂಗಂತೇಳಿ, ಮತ್ತೆ ಅವ್ರು ಬಂದು ಗಾಬರಿ ಆದ್ರೆ? ಬೇಡ, ನೀ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ. ರಾಮಣ್ಣರ್ದಾರಲ್ಲ ಅವ್ರಿಗೆ ಹೇಳಿ ಕಳಿಸು, ಹಿಂಗಂತ ಹಿಂಗೆ ಹೋಗ್ಲೇನು ಅಂತಂದು ನನ್ನ ಅಕ್ಕ ಕರ್ದಾಳ ಅಂತಂದು. ಮತ್ತು ನಿಮ್ಮವ್ವ ಅಪ್ಪ ಒಪ್ಪಿದ್ರಂದ್ರೆ ನೀ ಇಲ್ಲಿಗೆ ಬಂದ್ಬಿಡು. ನಾ ಬೇಕಾರೆ ಬಸ್ ಸ್ಟ್ಯಾಂಡಿಗೆ ನಿಮ್ಮ ಮಾವನ ಕಳಿಸ್ತೀನಿ ಅಂತ. ಅಕ್ಕ, ಆತ್ ತಡಿ, ಹಂಗೆ ಮಾಡ್ತೀನಿ. ನನ್ನ ತಲೆಗೆ ಹೊಡೆದೇ ಇಲ್ಲ, ಭಾಳ ಟೆನ್ಷನ್ ಆತಲ್ಲಕ್ಕ. ಹಾಗಾಗಿ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸರಿ ತಗೋ, ಕಳಿಸಿ, ಹಂಗೆ ಏನಾರ ಆತಂತ ಬಂದ್ಬಿಡ್ತೇನೆ. ನೀ ಬಾರ, ಒಂದಿಟ್ಟು ನನಗೆ ಸಹಾಯ ಆಗತ್ತೆ, ಪುಣ್ಯ ಬರ್ತಾ. ಆಯ್ತು. ಅಯ್ಯೋ, ಇವ್ರಿಗೆ ಗುಳಿಗೆ ಕೊಡಬೇಕಿತ್ತು, ಮರ್ತ ಬಿಟ್ಟೀನಿ. ಹೋಗ್ತೀನಿ ತಡಿ.